ಕಾಸಿಲ್ಲದೆ ದನದ ಮಾಂಸ ತಿನ್ನಕ್ಕೆ ಬರ್ತಿದ್ರು, ಯಾರಿಗೆ ಟೀ ತಂದು ಕೊಡ್ತಿದ್ರು ಗೊತ್ತು. ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಜೆಡಿಎಸ್ನ ನಾಯಕರೊಬ್ರು. ಈಗ ಆಲ್ರೆಡಿ ಸಾಕಷ್ಟು ಜನ ಜೆಡಿಎಸ್ ನಾಯಕರು ಇದೇ ರೀತಿಯಾಗಿ ಮಾತನಾಡಿದ್ದಾರೆ. ಈಗ ಮತ್ತೊಬ್ಬ ನಾಯಕ ತನ್ನ ನಾಲಿಗೆಯನ್ನು ಹರಿಬಿಟ್ಟಿರುವಂತದ್ದು, ಕಾಸಿಲ್ಲದೆ ದನದ ಮಾಂಸ ತಿನ್ನಕ್ಕೆ ಬರ್ತಾ ಇದ್ರು ಇವರು, ಯಾರಿಗೆ ಟೀ ತಂದು ಕೊಡ್ತಿದ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಜೆಡಿಎಸ್ನ ನಾಯಕ ನಟರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನಾರಾಯಣಗೌಡರು ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನೋದನ್ನ ನೋಡಿದ್ವಿ. ಈಗ ಮತ್ತೊಬ್ಬ ಜೆಡಿಎಸ್ನ ನಾಯಕ ಮಾತನಾಡಿರುವಂತದ್ದು, ಸುಮಲತಾ ಪರ ದರ್ಶನ್ ಯಶ್ ಪ್ರಚಾರದ ಹಿನ್ನೆಲೆಯಲ್ಲಿ ಇಬ್ಬರು ನಟರ ವಿರುದ್ಧ ಜೆಡಿಎಸ್ ಮುಖಂಡ ವಾಗ್ದಾಳಿಯನ್ನ ನಡೆಸಿದ್ದಾನೆ. ಇಲ್ಲಿ ಪ್ರಮುಖವಾಗಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಜೆಡಿಎಸ್ನ ಉಪಾಧ್ಯಕ್ಷ ಸಂತೋಷ್. ಈ ನಟರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು, ದರ್ಶನ್ ಎಲ್ಲಿ ಹೋಗಿ ಚಾಕ್ನ ತಿಂತಿದ್ದ ಗೊತ್ತಿದೆ ಅಂತ ಮಾತನಾಡಿದ್ದಾರೆ. ಯಶ್ ಯಾರಿಗೆ ಟೀ ತಂದು ಕೊಡ್ತಿದ್ದ ಅನ್ನೋದು ಕೂಡ ಗೊತ್ತು ಅನ್ನೋದ್ರ ಬಗ್ಗೆ ಇವರಿಬ್ಬರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಶ್ರೀರಂಗಪಟ್ಟಣದಲ್ಲಿ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಜೆಡಿಎಸ್ನ ನಾಯಕ ಸಂತೋಷ್. ಮೊನ್ನೆ ಅಷ್ಟೇ ನಾಲ್ಗೆ ಹರಿಬಿಟ್ಟಿದ್ರು ಶಾಸಕ ನಾರಾಯಣಗೌಡರು. ನಮ್ ಸರ್ಕಾರನೇ ಇದೆ, ಏನ್ ಮಾಡ್ಬೇಕು ಗೊತ್ತಿದೆ ಅಂತ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಜೆಡಿಎಸ್ನ ನಾಯಕರು. ಯಶ್ ಮತ್ತು ದರ್ಶನ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಟೀಕಿಸುವ ಭರದಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಏನಾದ್ರು ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತೀರ್ತೀವಿ ಅಂತ ಧಮಕಿ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ. ಅಂದ್ರೆ ನೀವು ಸಿನಿಮಾಗೆ ದುಡ್ಡು ಕೊಡ್ತೀವಿ, ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು. ಈ ದರ್ಶನ್ ಹೋಗಿ ಚಾಗಣ ತಿಂತಿದ್ದ, ಇವ್ನು ಯಾರು ಟೀ ತಂದು ಕೊಡ್ತಿದ್ದ, ಕೊಡವರಳ್ಳಿ ಜನಕ್ಕೆ ಗೊತ್ತು, ಸಾಳೆವರಲ್ಲಿ ಇರೋ ಜನಗಳು ಗೊತ್ತು. ನಾ ಎಲ್ಲರಿಗೂ ಓದ್ತಿದ್ದೆ. ಅವ್ರ ಜೋಬಲ್ ದುಡ್ಡಿಂದ ದನ ಮಾಂಸ ಚಾಗಣ ತಿನ್ನಕ್ ಬರೋದು ನಿಜವಾದ ಅವೆಲ್ಲ ಹೇಳ್ಬಾರ್ದು, ಇವೆಲ್ಲ ಹೇಳ್ಬಾರ್ದು ನಾವು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ಧಮಕಿ ಹಾಕಂತ ಪರಿಸ್ಥಿತಿ ಬರಬಾರದು ಅಂತ. ನಮಗೆ ಧಮಕಿ ಹಾಕೋದ್ ಬೇಡ, ಆ ವಿಚಾರ ಇಲ್ಲಿಗೆ ಬಿಡೋಣ. ಈಗ ವಿಷಯಕ್ಕೆ ಬರೋಣ. ಈಗ ನಿನ್ನೆ ಧಮಕಿ ಹಾಕಿರೋದೆಲ್ಲ ಮುಖ್ಯ. ಈಗ ನಾವು ಅದನ್ನ ಯಾವ ರೀತಿ ತಗೊಬೇಕು ಎಂಬುದಕ್ಕಂಥದ್ದು ಬಹಳ ಮುಖ್ಯ. ನೀವೇನಾದ್ರು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಜೆಡಿಎಸ್ನವ್ರಿಗೆ ಏನ್ ಭಯದ ಒಂದು ಶುರು ಆಗ್ಬಿಟ್ಟಿದೆಯಾ, ಸೋಲಿನ ಭಯ ಅಂತ? ಯಾಕೆಂದ್ರೆ ಜೆಡಿಎಸ್ ನ ನಾಯಕರು ಯಶ್ ಮತ್ತು ದರ್ಶನ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಪೃಥ್ವಿರಾಜ್, ಏನ್ ಈ ಬಾರಿ ಸಿಎಂ ಪುತ್ರನ ವಿರುದ್ಧ ಕಣಕ್ಕಿಳಿದಿರುವಂತಹ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ವಿರುದ್ಧ ಈಗಾಗಲೇ ಕೂಡ ಸಾಕಷ್ಟು ಈಗ ಜೆಡಿಎಸ್ ನಾಯಕರು ತಂಗಲಾಗಿದ್ದಾರೆ. ಯಾಕೆಂದ್ರೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಸುಮಲತಾಗೆ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು ಸೇರಿದಂತೆ ಜಿಲ್ಲೆಯ ಪ್ರಮುಖ ಎಲ್ಲಾ ಸಂಘಟನೆಗಳು ಹಾಗೂ ವಿವಿಧ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. ಮೊನ್ನೆ ನಾಮಪತ್ರ ಸಲ್ಲಿಸಿದ್ರು ಕೂಡ ಅಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ಇತ್ತು. ಇದರಿಂದಾಗಿ ಎಲ್ಲೋ ಒಂದು ಕಡೆ ಈಗ ಈ ಚಿತ್ರರಂಗದ ನಟರಾದಂತಹ ಎಷ್ಟು ಹಾಗೂ ದರ್ಶನ್ ಅವರು ಕೂಡ ಸುಮಲತಾ ಪ್ರಚಾರಕ್ಕೆ ನಿಂತಿದ್ದಾರೆ. ಈ ವಿರುದ್ಧವಾಗಿ ಈಗಾಗಲೇ ಕೂಡ ಏನು ಈ ಸುಮಲತಾಗೆ ಸಿಕ್ಕ ಜನಬೆಂಬಲದಿಂದ ಜೆಡಿಎಸ್ ನಾಯಕರು ಸ್ಥಿಮಿತತೆಯನ್ನ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ವಿರುದ್ಧವಾಗಿ ಈಗಾಗಲೇ ಕೂಡ ಏನು ಜೆಡಿಎಸ್ ಕಾರ್ಯಕರ್ತರು ದರ್ಶನ್ ಗೋಬ್ಯಾಕ್ ಮತ್ತೆ ಎಸ್ ಗೋಬ್ಯಾಕ್ ಅನ್ನ ಚುನಾವಣೆ ಶುರು ಮಾಡಿದ್ರು, ಅದು ಕೂಡ ಫಲಪ್ರದವಾಗಿಲ್ಲ. ಅದ ಬಿಟ್ಟ ನಂತರ ಕೂಡ ಏನು ಮೊನ್ನೆಯಷ್ಟೇ ಸೇರ್ಪಡೆ ಶಾಸಕ ನಾರಾಯಣಗೌಡ ಇದ್ರು, ಅವರು ಒಂದು ಕೂಡ ಜೆಡಿಎಸ್ ಅನ್ನ ಉಳುವ ಬರದಲ್ಲಿ ಮತ್ತೆ ಸುಮಲತಾ ಪರದಿಂದ ಚಿತ್ರರಂಗದ ತೆಗುವ ಬರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನಮ್ಮ ಸರ್ಕಾರ ಇದೆ ಅಂತ ಹೇಳಿ. ನೆನ್ನೆಯೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಉಪಾಧ್ಯಕ್ಷ ಸಂತೋಷ್ ಅವರನ್ನು ಮಾತ್ರ ಹೇಳಿದ್ರು. ದರ್ಶನ್ ಅವರು ಕಾಸಿಲ್ಲದೆ ದುಡ್ಡಲ್ಲಿ ಇದ್ದಾಗ ಏನ್ ಮಾಡ್ತಿದ್ರು, ಎಲ್ಲೋಗೆ ದನ ಮಾಂಸ ಸಿಗ್ತಿದ್ರು, ಎಷ್ಟವರು ಟೀ ತಂದು ಕೊಡ್ತಿದ್ರು ಗೊತ್ತಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಎಲ್ಲ ಕಡೆ ಅವರಿಗೆ ಕೂಡ ಭಯ ಶುರುವಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿನಲ್ಲಿ ನಮ್ಮ ಫಿಲಿಮಿನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದಾರೆ. ನಾವಿರೋದ್ರಿಂದ ನಾವೆಲ್ಲ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದಲ್ಲಿ ನೀವು ಇರ್ಬೇಕಾಗ್ತದೆ. ನಾಳೆ ದಿನ ನೀವು ಮಾಡಿರುವಂತ ಆಸ್ತಿ ಅಂತಸ್ತಿಗಳಿಗೆ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಕ್ವೈರಿ ಶುರು ಆಗೋಗುತ್ತೆ. ಇವೇನಾದ್ರು ಟಿಪ್ಪಣಿ ಮಾಡೋದಾದ್ರೆ ಸರ್ಕಾರ ನಮ್ದಿದೆ, ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ. ಗೌರವದಲ್ಲಿ ನೀವು ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಬರ್ತೀವಿ ಅಂತ